ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ನನಗೆ ಇತ್ತೀಚೆಗೆ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಆಫ್ಟರ್ ಡೆಲಿವರಿ ನಾನು ಏರ್ ಕೇರ್ ಮಾಡೋದನ್ನ ತುಂಬ ನೆಗ್ಲೆಕ್ಟ್ ಮಾಡಿದ್ದೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ನೋಡಿ, ಎಲ್ಲಿ ನೋಡಿದರೂ ನನಗೆ ತುಂಬ ನನ್ನ ಏರೇ ಕಾಣಿಸ್ತಾ ಇತ್ತು. ಮನೆಯಲ್ಲಿ ನಾನು ಕಸ ಗುಡಿಸ್ಬೇಕಾದ್ರೂ ಸಹ ಏರು ತುಂಬಾ ಸಿಗ್ತಾಯಿತ್ತು. ಕೊನೆಗೆ ಬೆಡ್ ಮೇಲೆ, ಪಿಲ್ಲೋ ಮೇಲೆ, ಬಾತ್ರೂಮಲ್ಲಿ, ಕೊನೆಗೆ ನಾನು ಮಾಡೋ ಅಡುಗೆಯಲ್ಲೂ ಕೂಡ ನನ್ನ ಏರೇ ಸಿಗ್ತಾಯಿತ್ತು. ಕೊನೆಗೆ ನನ್ನ ಹಸ್ಬೆಂಡ್ ಒಂದಿನ, ಎಲ್ಲಿ ನೋಡಿದ್ರು ನಿನ್ನ ಕೂದಲೇ ಕಾಣಿಸುತ್ತೆ, ಕೊನೆಗೆ ಊಟದಲ್ಲೂ ಸಹ ಸಿಗ್ತಾಯಿದೆ, ಯಾಕೆ ನೀನು ಒಂದು ಒಳ್ಳೆ ಏರ್ ಆಯಿಲ್ನ, ಏರ್ ಫಾಲ್ ತಡೆಯೋ ಅಂಥ ಏರ್ ಆಯಿಲ್ನ ತಗೊಂಬಂದು ಯೂಸ್ ಮಾಡಬಾರ್ದು ಅಂತ ಕೇಳಿದ್ರು. ಆವಾಗ ನನಗೂ ಫ್ಲ್ಯಾಶ್ ಆಯಿತು, ಹೌದಲ್ವಾ, ನಾನು ಯಾಕೆ ಇಷ್ಟು ದಿನ ಈ ಥರ ನೆಗ್ಲೆಕ್ಟ್ ಮಾಡಿದೆ ನನಗೆ ಹೇರ್ನ. ಇವಾಗ ಯಾವುದನ್ನು ಚೂಸ್ ಮಾಡೋದು? ಮಾರ್ಕೆಟಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಏರ್ ಫಾಲ್ಗೆ ಅಂತಲೇ ತುಂಬ ಆಯಿಲ್ಸ್ ಬಂದಿದೆ. ಅದರಲ್ಲಿ ನಾವು ಯಾವುದನ್ನು ಚೂಸ್ ಮಾಡಬೇಕು ಅಂತ ನಾನು ತಲೆ ಕೆಡಿಸ್ಕೊಂಡು ಹೀಗೆ ಒಂದಿನ ಸರ್ಚ್ ಮಾಡ್ತಾಯಿದ್ದೆ. ಆವಾಗ ನನಗೆ ಗೊತ್ತಾಗಿದ್ದು ಈ ರೋಸ್ಮೇರಿ ಆಯಿಲ್. ಈಗೀಗ ತುಂಬ ಇತ್ತೀಚೆಗೆ ವೈರಲ್ ಆಗಿರೋ ಈ ರೋಸ್ಮೇರಿ ಆಯಿಲ್ನ ನಾವು ಹಚ್ಕೊಂಡ್ರೆ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ನಾನು ಈ ರೋಸ್ಮೇರಿ ಆಯಿಲ್ನ ರಿವ್ಯೂಗಳ್ನ ನೋಡ್ತಾ ಇದ್ದೆ. ಈ ರಿವ್ಯೂಗಳ್ನ ನೋಡಿದಾಗ ನನಗನ್ನಿಸ್ತು, ಇದು 100% ನಮಗೆ ಕ್ಲಿಕ್ ಆಗುತ್ತೆ, 100% ನಮಗೆ ರಿಸಲ್ಟ್ ಕೊಡುತ್ತೆ. ನಮ್ಮ ಏರ್ ಫಾಲ್ ಕೂಡ ಕಡಿಮೆಯಾಗಿ ನನಗೂ ಕೂಡ ಏರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಸೊ ನಾವು ಹೊರಗಡೆಯಿಂದ ತರಿಸ್ಕೊಂಡ್ರೆ ಒಳ್ಳೆಯದಾ ಅಥವಾ ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದಾ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗನ್ಸಿದ್ದು, ನಾವು ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ ಅದು ಹೈಜಿನಿಕ್ ಆಗಿರುತ್ತೆ ಮತ್ತು ಕೆಮಿಕಲ್ ಫ್ರೀ ಇರುತ್ತೆ, ಮತ್ತು ನಾವೇ ನಮ್ಮ ಕೈಯಾರೆ ಮಾಡ್ಕೊಂಡಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಏನೇನು ಆ ಆಯಿಲ್ನ ಮಾಡ್ಕೊಳ್ಳೋದಕ್ಕೆ ಅಂದರೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೇನು ಸಾಮಗ್ರಿ ಬೇಕೋ ಅದನ್ನೆಲ್ಲ ನಾನು ಹೊಂದಿಸ್ಕೊಂಡು ಇವತ್ತು ನಾನು ಆ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಆ ಏರ್ ಆಯಿಲ್ನ ಹೇಗೆ ಮಾಡ್ಕೋತೀನಿ, ಯಾವ ಮೆಥಡಲ್ಲಿ ಮಾಡ್ತೀನಿ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಮ ಜೊತೆನೇ ನಾನು ಈ ರೋಸ್ಮೇರಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಪ್ರಿಪೇರ್ ಮಾಡೋಣ ಏರ್ ಆಯಿಲ್ನ. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಪತಾಂಜಲಿ ಅವ್ರದ ಕೋಕೋನಟ್ ಆಯಿಲ್ನ ನಾನು ಹಾಕ್ಕೊತಾ ಇದ್ದೀನಿ ಪಾತ್ರೆಗೆ. ಕೋಕೋನಟ್ ಆಯಿಲು ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇದೇ ಮಾಡಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಬಜಾಜ್ ಅವ್ರದ್ದು 100% ಇರೋ ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಹರಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಆಲ್ಮಂಡ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೋಬೋದು, ಬಾದಾಮಿ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನಾನೊಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹೀಗೆ ಡೈರೆಕ್ಟಾಗಿ ಇಟ್ಟು ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಮಾಡ್ಬೋದು, ಆದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಈ ಆಯಿಲ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಟ್ರಿಕ್ಸ್ ಅಂದರೆ ನೋಡಿ, ಒಂದು ದಪ್ಪ ತಳ ಇರುವ ಬಾಣಲೆನ ತೊಗೊಂಡು ಅದಕ್ಕೆ ತಳಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾವೀಗೇನು ಎಣ್ಣೆ ಹಾಕ್ಕೊಂಡಿದ್ವಿ ಆ ಪಾತ್ರೆನ ಇಟ್ಕೊತಾ ಇದ್ದೀನಿ. ಇದನ್ನು ನಾವು ಡಬಲ್ ಬಾಯ್ಲ್ಡ್ ಮೆಥಡ್ ಅಂತ ಕರಿತೀವಿ. ಸೊ ಈ ಮೆಥಡಲ್ಲಿ ನಾವು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು 100% ಸೇಫ್. ಏಕೆಂದರೆ ನಾವು ಡೈರೆಕ್ಟಾಗಿ ಹಾಗೆ ಬಾಯ್ಲ್ ಮಾಡೋಕ್ಕೋದ್ರೆ ಆ ಎಣ್ಣೆ ನಮಗೆ ಸೀದೋಗೋ ಚಾನ್ಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾನು ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸ್ಟವ್ ಹಚ್ಕೊಂಡು ಈಗ ನಾವು ಏನೇನು ಸಾಮಗ್ರಿಗಳನ್ನ ಈ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಅಂತ ನೋಡಿ. ಇದು ಒಂದು ರೋಸ್ಮೇರಿ,
ಕರಿಬೇವಿನ ಸೊಪ್ಪು, ಲವಂಗ, ಮೆಂತ್ಯ, ಚಿಕ್ಕದೊಂದು ಆನಿಯನ್ನು, ಇದು ಕಪ್ಪು ಜೀರಿಗೆ. ಇದಕ್ಕೆ ನೀವು ಇನ್ನೂ 2 ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಬೋದು. ಏನಂದರೆ ಫ್ರೆಶ್ ಅಲೋವೆರಾ ಜೆಲ್. ನಿಮ್ಮ ಮನೇಲಿ ಏನಾದರೂ ಅಲೋವೆರಾ ಪ್ಲ್ಯಾಂಟ್ ಇದ್ದರೆ ಅದರಿಂದ ಕಟ್ ಮಾಡಿದ ಫ್ರೆಶ್ ಅಲೋವೆರಾ ಜೆಲ್ನ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೋದು. ನೆನಪಿರಲಿ, ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ದೆ ಅಂದ್ಬಿಟ್ಟು ಮಾರ್ಕೆಟಿಂದ ತಂದಿರೋ ರೆಡಿಮೇಡ್ ಅಲೋವೆರಾ ಜೆಲ್ನ ದಯವಿಟ್ಟು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟ್ ಇತ್ತು ಅಂದರೆ ಅದರಿಂದ ಕಟ್ ಮಾಡಿಕೊಂಡು ಫ್ರೆಶ್ ಜೆಲ್ ನಿಮಗೆ ಅವೈಲೇಬಲ್ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ದಾಸವಾಳ ಹೂವು, ಅದು ಬಿಳಿ ದಾಸವಾಳ ಆಗಿರ್ಬೋದು ಅಥವಾ ಕೆಂಪು ದಾಸವಾಳ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಆ ಹೂವಿನ ದಳಗಳನ್ನ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೋದು. ಸೊ ಈ ಎಣ್ಣೆದು ಇನ್ನೂ ಡಬಲ್ ನಮಗೆ ಬೆನಿಫಿಟ್ ಸಿಗುತ್ತೆ ನೋಡಿ. ಇವಾಗ ನಾನು ಸ್ಟವ್ ಹಚ್ಕೊಂಡು ಬಾಣಲೆಯಲ್ಲಿ ನೀರು ಇಟ್ಕೊಂಡು ಅದರ ಮೇಲೆ ಎಣ್ಣೆ ಹಾಕಿರೋ ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದೊಂದಾಗಿ ಈ ಸಾಮಗ್ರಿಗಳನ್ನ ಸೇರಿಸೋಣ. ಸೊ ಈ ಕಪ್ಪು ಜೀರಿಗೆ ಏನಕ್ಕೆ ಹಾಕ್ತಾ ಇದ್ದೀವಿ ಅಂದರೆ, ಕಪ್ಪು ಜೀರಿಗೆಯಲ್ಲೂ ಸಹ ನಮಗೆ ಏರ್ ಗ್ರೋತ್ಗಾಗಿರ್ಬೋದು, ಏರ್ ಫಾಲ್ಸ್ಗಾಗಿರ್ಬೋದು ತುಂಬ ಒಳ್ಳೆಯ ಔಷಧಿ ಗುಣಗಳು ಇರೋದರಿಂದ ಕಪ್ಪು ಜೀರಿಗೆನ ಇಲ್ಲಿ ಬಳಸ್ತಾ ಇದ್ದೀವಿ. ಸೊ ನಿಮಗೆ ಮೆಂತ್ಯದಲ್ಲಿ, ಈರುಳ್ಳಿ ಇದರಲ್ಲೆಲ್ಲ ಏನೇನು ಬೆನಿಫಿಟ್ಸ್ ಇದೆ ಅಂತ ಈಗಾಗಲೇ ತಿಳಿದಿದೆ. ಮಾರ್ಕೆಟಲ್ಲಿ ಆನಿಯನ್ ಏರ್ ಆಯಿಲ್ ಬಂದಿದೆ, ಮೆಂತ್ಯ ಉಪಯೋಗಿಸ್ಕೊಂಡು ಕೂಡ ಏರ್ ಆಯಿಲ್ ಬಂದಿದೆ. ಸೊ ಇದರಲ್ಲಿರೋ ಪ್ರಾಪರ್ಟೀಸ್ ನಮಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಹಾಕ್ಕೊಂಡ್ಮೇಲೆ ನಾವು ಸ್ಪೂನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಈ ಡಬಲ್ ಬಾಯ್ಲ್ ಮೆಥಡಲ್ಲಿ ಮಾಡೋದ್ರಿಂದ ಎಣ್ಣೆ ಸೀದೋಗೋ ಚಾನ್ಸಸ್ಸು ತುಂಬ ಕಡಿಮೆ, ಅಂದರೆ ಸೇಫ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈಗ ಇದನ್ನು 1 ಕುದಿ ಅಥವಾ 2 ಕುದಿ ಬರೋವರೆಗೂ ಈ ಎಣ್ಣೆನ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ನೀರು ಕುದೀತಾ ಇದೆ. ಕೆಳಗಡೆ ನೀರು ಏನು ಕುದೀತಾ ಇದೆ, ಆ ನೀರಿನ ಬಿಸಿಯಲ್ಲಿ ಈ ಆಯಿಲು ನಮಗೆ ಬಿಸಿ ಆಗುತ್ತೆ. ಸೊ ಅದಕ್ಕೆ ಇದು ತುಂಬ ಸೇಫ್ ಅಂತ ಹೇಳ್ಬೋದು. ಆಯಿಲ್ ಸೀದೋಗೋ ಚಾನ್ಸ್ ಇಲ್ಲ, ಕಡಿಮೆ. ನಾವು ಡೈರೆಕ್ಟಾಗಿ ಇಟ್ಕೊಂಡಾಗ ಸ್ವಲ್ಪ ಯಾಮಾರಿದ್ರು ನಮಗೆ ಆಯಿಲ್ ಫುಲ್ ಸೀದೋಗೋ ಚಾನ್ಸ್ ಇರೋದ್ರಿಂದ ನಾನು ಈ ಡಬಲ್ ಬಾಯ್ಲ್ ಮೆಥಡ್ನ ಉಪಯೋಗಿಸ್ತಾ ಇದ್ದೀನಿ. ಕೆಲವರು ಡೈರೆಕ್ಟಾಗಿ ಹಾಗೆ ಮಾಡೋದನ್ನು ಸಹ ನಾನು ನೋಡಿದ್ದೀನಿ. ಆದರೆ ನಾನು ಸೇಫ್ಟಿಗೆ ಈ ಮೆಥಡ್ನ ಯೂಸ್ ಮಾಡಿಕೊಂಡು ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಈ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಇದೆ, ನೋಟಿಸ್ ಮಾಡ್ತಾ ಇರ್ಬೋದು. ಆಯಿಲ್ ಕಲರು ಚೇಂಜ್ ಆಗ್ತಾ ಇದೆ. ನಾವು ಸಿಮ್ಮಲ್ಲಿ ಇದನ್ನು ಡಬಲ್ ಬಾಯ್ಲ್ ಮೆಥಡ್ ಆದರೂ ಕೂಡ ಸಿಮ್ಮಲ್ಲೇ ನಿಧಾನವಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಆಯಿಲ್ನ. ಸೊ ನಿಧಾನವಾಗಿ ನಾವು ಕುದಿಸಿದಷ್ಟು ಅದರಲ್ಲಿರುವ ಆಯುರ್ವೇದಿಕ್ ಪ್ರಾಪರ್ಟೀಸ್ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಆಯಿಲ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ನಿಮಗೆ ಸಣ್ಣ ಉರಿಯಲ್ಲಿ ಕುದಿಸೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಈಗ ಆಯಿಲ್ ಕಲರ್ ನಿಧಾನವಾಗಿ ಕಪ್ಪು ಬಣ್ಣಕ್ಕೆ ಬರ್ತಾಯಿದೆ. ಏಕೆಂದರೆ ನಾವು ಕಪ್ಪು ಜೀರಿಗೆನ ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ಆಯಿಲು ಕಪ್ಪು ಕಲರ್ಗೆ ಬರುತ್ತೆ, ಅಂದರೆ ಬ್ಲ್ಯಾಕ್ ಕಲರ್ಗೆ ಬರುತ್ತೆ. ಯಾರೂ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಆಯಿಲು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ, ಆಯಿಲ್ ಸೀದೋಗಿದೆ, ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸ್. ಇದು ನಾವು ಕಪ್ಪು ಜೀರಿಗೆನ ಆ್ಯಡ್ ಮಾಡಿರೋದ್ರಿಂದ
ಆಯಿಲ್ ಬಣ್ಣ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಕಪ್ಪು ಜೀರಿಗೆನ ನಾವು ಬಳಸಿರೋ ಉದ್ದೇಶ ಏನಂದರೆ ನಮ್ಮ ಕೂದಲಿನ ಬಣ್ಣ ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ. ವೈಟ್ ಹೇರ್ಸ್ ಏನಾದರೂ ಇದ್ದರೆ ಅದು ಕೂಡ ನಿಧಾನವಾಗಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಈ ಕಪ್ಪು ಜೀರಿಗೆನ ಬಳಸಿದ್ದೀವಿ. ಅಷ್ಟೇ ಅಲ್ಲ, ಈ ಆಯಿಲ್ನ ನಾವು ನಮ್ಮ ಮನೇಲಿ ಮಕ್ಕಳಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಯಾವುದೇ ಕೆಮಿಕಲ್ಸ್ ಇದರಲ್ಲಿ ಬಳಸಿಲ್ಲ, ಅದಕ್ಕೋಸ್ಕರ ಫುಲ್ಲೆಲ್ಲ ಇದು ಆಯುರ್ವೇದಿಕ್ ಆಯಿಲ್ ಆಗಿರೋದ್ರಿಂದ ಎಲ್ಲ ಒಳ್ಳೊಳ್ಳೆ ಪ್ರಾಪರ್ಟಿನ ಇದರಲ್ಲಿ ಬಳಸಿರೋದ್ರಿಂದ ಚಿಕ್ಕ ಮಕ್ಕಳಿಗೂ ಸಹ ಇದನ್ನು ಆಯಿಲ್ನ ಅಪ್ಲೈ ಮಾಡ್ಬೋದು. ಸೊ ಚಿಕ್ಕ ಮಕ್ಕಳಿಗೆ ಈಗಲಿಂದಲೇ ಈ ಥರ ಆಯುರ್ವೇದಿಕ್ ಆಯಿಲ್ನ ನಾವು ಯೂಸ್ ಮಾಡ್ತಾ ಬಂದರೆ ಈ ಬಾಲನೆರೆ ಅಂತ ಏನು ಹೇಳ್ತಾರೆ, ಚಿಕ್ಕ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರ್ತಾ ಇದೆಯಲ್ಲ, ಅದು ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಾಲನೆರೆಯನ್ನು ಅವಾಯ್ಡ್ ಮಾಡ್ಬೋದು. ಈ ಎಣ್ಣೆಗಳನ್ನ ನಾವು ಚಿಕ್ಕ ಮಕ್ಕಳಿಗೂ ಸಹ ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಉಪಯೋಗಿಸ್ಬೋದು ಫ್ರೆಂಡ್ಸ್. ಮನೆಯಲ್ಲೇ ನಾವು ಮಾಡೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಈಗ ಹೊರಗಡೆಯಿಂದ ತಂದರೆ ಅದು ಪ್ರಿಸರ್ವೇಟಿವ್ಸ್ ಆಗಿರುತ್ತೆ, ಅದಕ್ಕೆ ಪ್ರಿಸರ್ವ್ಗೋಸ್ಕರ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ, ಅದನ್ನು ಹಚ್ಚೋದಕ್ಕೆ ಭಯ, ಟೆನ್ಷನ್ ಇರುತ್ತೆ. ಆದರೆ ನಾವು ಮನೆಯಲ್ಲೇ ಇದನ್ನು ಯಾವುದೇ ಕೆಮಿಕಲ್ ಇಲ್ಲದೆ ಕೆಮಿಕಲ್ ಫ್ರೀಯಾಗಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಆರಾಮಾಗಿ ಇದನ್ನು ಟೆನ್ಷನ್ ಇಲ್ಲದೆ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಎಣ್ಣೆ ಕಲರ್ ಇವಾಗ ಚೇಂಜ್ ಆಗ್ತಾಯಿದೆ. ನಾನು ಸ್ವಲ್ಪ ಹೊತ್ತು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಡ್ತೀನಿ, ಆಮೇಲೆ ನೋಡೋಣ. ನೋಡ್ತಾ ಇರ್ಬೋದು ಆಯಿಲ್ ಕುದೀತಾ ಇದೆ ಅಂದ್ಬಿಟ್ಟು. ಈಗ ಈ ಆಯಿಲು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ನಾವು ಫ್ರೆಂಡ್ಸ್ ಇದರಲ್ಲಿ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಈ ಕರ್ಬೇವಿನ ಸೊಪ್ಪಿನಲ್ಲಿ ನಮಗೆ ಕೂದಲ ಆರೈಕೆ ಬೇಕಾದ ಎಂಥ ಔಷಧಿ ಗುಣಗಳಿವೆ ಅಂತ. ಸೊ ಕರ್ಬೇವಿನ ಸೊಪ್ಪು ಕೂಡ ತುಂಬ ಒಳ್ಳೆಯದು. ಇನ್ನೊಂದು ಮೆಂತ್ಯ, ಅದು ಕೂಡ ನಮ್ಮ ಏರ್ ಗ್ರೋತ್ಗಾಗಿರ್ಬೋದು, ಏರ್ ಫಾಲ್ಗಾಗಿರ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈಗ ಫುಲ್ ವೈರಲ್ ಪ್ರಾಪರ್ಟಿ ಅಂದರೆ ರೋಸ್ಮೆರಿ, ಅದನ್ನು ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಅದ್ರ ಬೆನಿಫಿಟ್ಸು ನಾವು ಈ ಆಯಿಲಿಂದ ಪಡ್ಕೋಬೋದು. ನೆಕ್ಸ್ಟು ಕಪ್ಪು ಜೀರಿಗೆ. ಈ ಕಪ್ಪು ಜೀರಿಗೆಯಿಂದ ನಮ್ಮ ಕೂದಲ ಬಣ್ಣ ಬದಲಾಗುತ್ತೆ. ಯಾರಿಗಾದರೂ ಗ್ರೇ ಹೇರ್ ಇದ್ದರೆ ಮತ್ತು ಕೆಲವ್ರಿಗೆ ಕೆಂಚಿಗಿರುತ್ತೆ ಹೇರ್ಗಳು, ಅಂಥ ಹೇರ್ ಇರೋರಿಗೂ ಸಹ ಈ ಕಪ್ಪು ಜೀರಿಗೆ ಬಳಸಿರೋದ್ರಿಂದ ಕೂದಲಿನ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ. ಈಗ ಮಾರ್ಕೆಟಲ್ಲಿ ನೀವು ನೋಡಿರ್ಬೋದು ಆನಿಯನ್ ಏರ್ ಆಯಿಲೇ ಕೂಡ ಬಂದ್ಬಿಟ್ಟಿದೆ. ಸೊ ಆ ಈರುಳ್ಳಿಲೂ ಕೂಡ ನಮಗೆ ಏರ್ಗೆ ಬೇಕಾದ ಎಲ್ಲ ಪ್ರಾಪರ್ಟೀಸ್, ಏರ್ ಗ್ರೋತ್ಗೆ, ಏರ್ ಫಾಲ್ಸ್ಗೆ ಮತ್ತು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮಗೆ ಯಾರಿಗೆ ತಲೆಗೆಲ್ಲ ಡ್ಯಾಂಡ್ರಫ್ ಇರುತ್ತೆ, ಒಟ್ಟಿರುತ್ತೆ, ಅಂಥವ್ರಿಗೂ ಕೂಡ ಈ ಹೇರ್ ಅಪ್ಲೈ ಮಾಡ್ತಾ ಬಂದರೆ ಆ ಒಟ್ಟು ಕೂಡ ನಿವಾರಣೆ ಆಗುತ್ತೆ. ಡ್ಯಾಂಡ್ರಫು ಕೂಡ ಕಡಿಮೆ ಆಗಿ ಏರ್ ಗ್ರೋತ್ ಆಗೋಕ್ಕೆ ಸಹಾಯ ಆಗುತ್ತೆ ಮತ್ತು ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ನಾವು ಮನೇಲೇ ಈ ಏರ್ ಆಯಿಲ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಕೆಮಿಕಲ್ ಇರಲ್ಲ, ಕೆಮಿಕಲ್ ಫ್ರೀ ಇರುತ್ತೆ ಈ ಆಯಿಲು. ಸೊ ಅದಕ್ಕೋಸ್ಕರ ನಾವು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ನಮಗೆ. ಎಲ್ಲ ಪ್ರಾಪರ್ಟಿನ ಹೊಂದಿಸ್ಕೊಂಡು ಎಲ್ಲ ಸಾಮಗ್ರಿಗಳನ್ನ ಹೊಂದಿಸ್ಕೊಂಡ್ಬಿಟ್ವಿ ಅಂದರೆ 10 ಮಿನಿಟ್ಸಲ್ಲಿ ಈ ಎಣ್ಣೆನ ನಾವು ಮಾಡ್ಕೊಬೋದು ಮನೇಲಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಇವಾಗ ಆಗಿದೆ, ಆಯಿಲು ರೆಡಿಯಾಗಿದೆ. ಇದನ್ನು ಒಂದು 3 ರಿಂದ 4 ಗಂಟೆ ಕಾಲ ಮುಚ್ಚಿಟ್ಬಿಡಬೇಕು. ಆಮೇಲೆ ಇದನ್ನು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಏರ್ ಟೈಟ್ನ ಬಾಟ್ಲಲ್ಲಿ ಆಗಿರ್ಬೋದು, ಅಥವಾ ನೀವು ಯಾವ ಎಣ್ಣೆ ಹಾಕ್ಕೊಳ್ಳೋಕ್ಕೆ ಯಾವ ಬಾಟಲ್ಸ್ನ ಯೂಸ್ ಮಾಡ್ತಿರ್ತೀರ
ಆ ಬಾಟಲ್ಸ್ಗೆ ಈ ಎಣ್ಣೆನ ಟ್ರಾನ್ಸ್ಫರ್ ಮಾಡಿಕೊಂಡು ವಾರದಲ್ಲಿ 2 ಸಾರಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಬೆಸ್ಟ್ ಅಂದರೆ ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಏರ್ ವಾಶ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ಏಕೆಂದರೆ ಡೇ ಟೈಮು ಹೆಣ್ಮಕ್ಳಿಗೂ ಅಷ್ಟೇ ಯಾರಿಗೂ ಟೈಮ್ ಇರೋದಿಲ್ಲ. ಸೊ ಅದಕ್ಕೆ ಇದು ಬೆಸ್ಟು. ನನ್ನ ಅಡ್ವೈಸ್ ಏನಂದರೆ ನೈಟ್ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಏರ್ ವಾಶ್ ಮಾಡೋದ್ರಿಂದ ಇದರ ಬೆನಿಫಿಟ್ಸು ನಮಗೆ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇವಾಗ ಇದು ಆಗಿದೆ. ಇದನ್ನು ನಾವು ಒಂದು 3 ಅವರ್ಸ್ ಮುಚ್ಚಿಟ್ಬಿಡೋಣ. ಅಲ್ಲಿ ನಾವು ಇವಾಗ ಮುಚ್ಚಿಟ್ಟು ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ 4 ಅವರ್ ಬಿಟ್ಟ ಮೇಲೆ ಇದು ಫುಲ್ಲು ತಣ್ಣಗಾಗಿದೆ ಆಯಿಲು. ಕಲರ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಆಯಿಲ್ ಕಲರ್ ಚೇಂಜ್ ಆಗಿದೆ. ಇದನ್ನು ನಾವು ಇವಾಗ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಒಂದು ನೀವೇನು ಡೈಲಿ ಎಣ್ಣೆ ಬಳಸೋದಕ್ಕೆ ಉಪಯೋಗಿಸ್ತೀರಾ ಅಂಥ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದನ್ನು ಶೋಧಿಸ್ಕೋಬೋದು. ಕೆಲವರು ಶೋಧಿಸ್ತಾರೆ, ಕೆಲವರು ಶೋಧಿಸಲ್ಲ. ಅದು ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು, ಅವರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ. ನಾನೀಗ ಈ ಆಗಿರೋ ಆಯಿಲ್ನ ಒಂದು ಏರ್ ಟೈಟ್ ಇರೋ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಇದನ್ನು ಫಿಲ್ಟ್ರ್ ಮಾಡ್ತಾ ಇಲ್ಲ, ಏಕೆಂದರೆ ಇದು ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಈ ಆಯಿಲ್ ಒಳಗೆ ಇದ್ದರೆ ನಮಗೆ ಇನ್ನೂ ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ನಾನಿಲ್ಲಿ ಸೋಸ್ಕೊಳ್ಳೋದಾಗಲಿ ಫಿಲ್ಟ್ರ್ ಮಾಡೋದಾಗಲಿ ಮಾಡ್ತಾಯಿಲ್ಲ. ನೀವು ಬೇಕಾದರೆ ನೀವು ಫಿಲ್ಟ್ರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ಎಣ್ಣೆನ ನಾವು ಫ್ರಿಜ್ಜಲ್ಲಿ ಇಡಬೇಕಾ? ಅದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಎಣ್ಣೆ ಎಲ್ಲ ನಮಗೆ ಚೆನ್ನಾಗಿ ಕುದ್ದು ಆರಿರೋದ್ರಿಂದ ಏನು ಕೆಟ್ಟೋಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ನಾವೇನು ಫ್ರಿಜ್ಜಲ್ಲಿ ಇಡಬೇಕಾದ ಅವಶ್ಯಕತೆ ಇರಲ್ಲ. ಹೊರಗಡೆನೇ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಿಟ್ಕೊಂಬಿಟ್ರೆ ನಮಗೆ ಬೇಕಾದಾಗ ನಾವು ಬಳಸ್ಕೊಳ್ಳೋಕ್ಕೆ ಈ ಎಣ್ಣೆ ರೆಡಿಯಾಗಿದೆ. ನಾನು ಹೇಳ್ದಂಗೆ ಇದನ್ನು ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ 2 ಸರಿ ಹಚ್ಚಿ ಸ್ನಾನ ಮಾಡೋದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಟೈಮ್ ಇತ್ತು ಅಂದರೆ ನಿಮಗೆ 3ರಿಂದ 4 ಸಾರಿ ಬೇಕಾದರೂ ವಾರದಲ್ಲಿ ಹಚ್ಚಿದ್ರೆ ಇನ್ನೂ ಬೇಗ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ನಾವಿವಾಗ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ಏರ್ ಆಯಿಲು ರೆಡಿಯಾಗಿದೆ. ರೋಸ್ಮೆರಿ ಆಯಿಲು ರೆಡಿಯಾಗಿದೆ ನಾನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಬನ್ನಿ ಇವಾಗ ನಾನು ಹೇಗೆ ಅಪ್ಲೈ ಮಾಡ್ಕೊತೀನಿ ಅಂತ ನಿಮಗೂ ತೋರಿಸ್ತೀನಿ. ಈ ಥರ ಒಂದು ಬಾಟ್ಲಿಗೆ ನಾವು ಆಯಿಲ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ನಮಗೆ ಯೂಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನಾನು ಈ ಥರ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿದ್ದೀನಿ ಆಯಿಲ್ನ, ಅಂದರೆ ರೋಸ್ಮೆರಿ ಆಯಿಲ್ನ. ಇದಕ್ಕೆ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಈ ಆಯಿಲ್ನ ಈ ಥರ ಕೈಗೆ ಹಾಕ್ಕೊಳ್ಳೋಣ. ಕೈಗೆ ಹಾಕ್ಕೊಂಡು ನಮ್ಮ ಸ್ಕ್ಯಾಲ್ಪ್ಗೆ ಅಂದರೆ ಕೂದಲ ಬುಡಕ್ಕೆ ಅಪ್ಲೈ ಮಾಡ್ತಾ ಹೋಗಬೇಕು. ಈ ಥರ ಅಪ್ಲೈ ಮಾಡ್ಕೊಳ್ತಾ ನಾವು ಜೆಂಟಲಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಸ್ಕ್ಯಾಲ್ಪ್ ಹಚ್ಕೊಂಡು ಈ ಥರ ಮಸಾಜ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಎಲ್ಲಿ ಕೂದಲ ಬುಡಕ್ಕೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿದಾಗ ಅಲ್ಲಿ ಎಲ್ಲ ನಮಗೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಸೊ ನಮಗೆ ಏರ್ ಫಾಲ್ ಆಗ್ತಿರುತ್ತೆ ಮತ್ತು ಡ್ಯಾಂಡ್ರಫ್ ಇರುತ್ತೆ. ಅದೆಲ್ಲ ನಮಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು.
ಈ ಏರ್ ಆಯಿಲ್ನ ಹಚ್ಕೊಳ್ಳೋದ್ರಿಂದ ನಮಗೆ ಒಟ್ಟಿದ್ರೆ ಒಟ್ಟು ಕೂಡ ಕಡಿಮೆ ಆಗುತ್ತೆ. ಸೊ ಈ ಆಯಿಲು ನಮಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಫುಲ್ ಈ ಥರ ಸ್ಕ್ಯಾಲ್ಪ್ಗೆ ಆಯಿಲ್ನ ಅಪ್ಲೈ ಮಾಡಬೇಕು. ಜೆಂಟಲಾಗಿ 5 to 6 ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಸಾಜ್ ಮಾಡಿಕೊಂಡು ಆಯಿಲ್ನ ಹಚ್ಕೊಂಡು ಈ ಥರ ಅಲ್ಲೇ ಮಸಾಜ್ ಮಾಡ್ಕೊತಾ ಹೋದರೆ ಅಲ್ಲಿ ನಮಗೆ ನ್ಯಾಚುರಲಾಗಿ ಈಗ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿನೇ ಆಗುತ್ತೆ. ಮತ್ತು ಆಯಿಲ್ ಎಫೆಕ್ಟ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗೋದ್ರಿಂದ ನಮಗೆ ಏರ್ ಫಾಲ್ ಆಗಿರ್ಬೋದು ಮತ್ತು ಏರ್ ಗ್ರೋತ್ ಆಗಿರ್ಬೋದು, ಆಮೇಲೆ ಈ ಒಟ್ಟು ಡ್ಯಾಂಡ್ರಫ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚಿ ಎಷ್ಟು ಅವರು ಬಿಡಬೇಕು ಅಂತ ನೀವು ಕೇಳಿದ್ರೆ ಇದನ್ನು ಹಚ್ಚಿ 2-3 ಅವರ್ ಬಿಟ್ಟು ನಾವು ಏರ್ ವಾಶ್ ಮಾಡ್ಕೋಬೇಕಾಗುತ್ತೆ. ನನ್ನ ಬೆಸ್ಟ್ ಅಡ್ವೈಸ್ ಏನು ನಿಮಗೆ ಅಂದರೆ ಇದನ್ನು ನೈಟ್ ಅಪ್ಲೈ ಮಾಡಿ ನೈಟ್ ಫುಲ್ಲು ಎಣ್ಣೆನ ತಲೆಯಲ್ಲಿ ಹಾಗೆ ಬಿಟ್ಬಿಟ್ಟು ಮಸಾಜ್ ಮಾಡಿ ಹಾಗೆ ಬಿಟ್ಟು ನೀವು ಬೆಳಗ್ಗೆ ಎದ್ದು ಏರ್ ವಾಶ್ ಮಾಡೋದಾಗಲಿ ಸ್ನಾನ ಮಾಡೋದಾಗಲಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮಸಾಜ್ ಮಾಡಬೇಕು. ಯಾರಾದರೂ ನಮ್ಮ ಮನೇಲಿ ಇದ್ದರೆ ಅಕ್ಕ ತಂಗಿದಿರು ತಾಯಿದಿರು ಯಾರಾದರೂ ಇದ್ದರೆ ಅವ್ರ ಹತ್ರ ಈ ಎಣ್ಣೆ ಹಚ್ಚಿಸ್ಕೊಂಡು ಈ ರೀತಿ ಮಸಾಜ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು. ನಮಗೆ ನಾವೇ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವರು ನಮಗೆ ಎಣ್ಣೆ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ತಾಯಿ ಅತ್ತೆ ಯಾರು ಇರ್ತಾರೋ ಅವ್ರ ಹತ್ರ ನೀವು ಮಾಡಿಸ್ಕೋಬೋದು. ಈ ರೀತಿ ಮಸಾಜ್ ಮಾಡಿಕೊಂಡು 2-3 ಅವರ್ಸ್ ಇದನ್ನು ಬಿಟ್ಬಿಟ್ಟು ನೋಡಿ, ಈ ರೀತಿ ನಮ್ಮ ಕೂದಲ ಬುಡಕ್ಕಷ್ಟೇ ಅಲ್ಲದೆ ನಮ್ಮ ಏರ್ಗೂ ಕೂಡ ಈ ಥರ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಮಾಡೋದ್ರಿಂದ ನಮಗೆ ಏರ್ ಫಾಲ್ ಕಡಿಮೆ ಆಗುತ್ತೆ, ಏರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಕೂದಲು ಶೈನ್ ಆಗಿರುತ್ತೆ, ಉದ್ದ ಕೂದಲು ಬರುತ್ತೆ. ನಾವು ಇದರಲ್ಲಿ ಕಪ್ಪು ಜೀರಾ ಬಳಸಿರೋದ್ರಿಂದ ನಮ್ಮ ಏರ್ ಕಲರ್ ಕೂಡ ತುಂಬ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ಈಗಷ್ಟೇ ಬಿಳಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂಥವರು ಈ ಆಯಿಲ್ನ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಬಿಳಿ ಕೂದಲು ಕೂಡ ಕಡಿಮೆ ಆಗುತ್ತೆ, ಗ್ರೇ ಹೇರ್ಸ್ ಕಡಿಮೆ ಆಗಿ ಕೂದಲ ಬಣ್ಣ ಕೂಡ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮಸಾಜ್ ಮಾಡಿ ಚೆನ್ನಾಗಿ ಸ್ಕ್ಯಾಲ್ಪ್ಗೆಲ್ಲ ಎಣ್ಣೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಈ ಥರ ಒಂದು ರಬ್ಬರ್ ಬ್ಯಾಂಡಿಂದ ನಾಟ್ ಮಾಡ್ಕೋಬೇಕಾಗುತ್ತೆ. ನಾಟ್ ಮಾಡಿಕೊಂಡು ನಮ್ಮ ಬೇರೆ ಏನೇನೋ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಂಡು ಆಮೇಲೆ ನಾವು ಏರ್ ವಾಶ್ ಮಾಡೋದು ನಮಗೆ ತುಂಬ ಒಳ್ಳೆಯದು. ಇದನ್ನು ನೀವು ವಾರದಲ್ಲಿ 2 ಅಂದರೆ ವಾರದಲ್ಲಿ 2 ಸಾರಿ ಅಪ್ಲೈ ಮಾಡೋದು ಒಳ್ಳೆಯದು. ನಿಮಗೆ ಟೈಮ್ ಇತ್ತು ಅಂದರೆ 3-4 ಸಾರಿ ಕೂಡ ಅಪ್ಲೈ ಮಾಡೋದ್ರಿಂದ ಇನ್ನೂ ಬೇಗ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನಷ್ಟು ಇನ್ಫಾರ್ಮೇಷನ್ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.